ಗ್ಯಾರಂಟಿಯ ವಿಚಾರಗಳ ಹೆಸರಲ್ಲಿ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯ ಬಗ್ಗೆ ಕಾಂಗ್ರೆಸ್ನವರು ಕೆಲವೊಂದಷ್ಟು ಅವರ ಪ್ರಣಾಳಿಕೆಯಲ್ಲಿ ಹಿಂದೆ ಒಂದಷ್ಟು ಮಾತುಗಳನ್ನ ಕೊಟ್ಟಿದ್ದರು. ಆ ಮಾತಿನಂತೆ ಬಹುಶಃ ಒಂದು ದೊಡ್ಡ ಮಟ್ಟದ ಒಂದು ಸಂಚಲನ ಇಡೀ ರಾಜ್ಯದಲ್ಲಿ ಎಲ್ಲ ತಾಯಂದಿರುಗಳಿಗೆ ಮನೆಯ ಹೆಣ್ಮಗಳೇನಿದ್ದಾಳೆ ಅವಳಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಅವರ ಖಾತೆಗೆ ಜಮಾ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನವರು ಭಾಳ ಸ್ಪಷ್ಟವಾಗಿ ಅವರ ಪ್ರಣಾಳಿಕೆಯಲ್ಲಿ ತಿಳಿಸಿದರು. ಅಲ್ಲಿಂದ ಹೆಚ್ಚು ಕಮ್ಮಿ 1,28,00,000 ಜನ ಅಂದರೆ ಮಹಿಳೆಯರು ಅವರನ್ನು ಗುರುತಿಸಿ ಫಲಾನುಭವಿಗಳಾಗಿ ಅವ್ರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ತೇವೆ, ಅವರ ಖಾತೆಗಳಿಗೆ ನೇರವಾಗಿ DBT ಟ್ರಾನ್ಸ್ಫರ್ ಮಾಡ್ತೇವೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಹೇಳಿದರು. ಇದರಲ್ಲಿ ನಮ್ದು ಯಾವುದೇ ತಕರಾರಿಲ್ಲ. ಯಾವತ್ತಿಗೂ ಕೂಡ ಜನತಾದಳ ಪಕ್ಷ ಗ್ಯಾರಂಟಿಗಳು ಕೊಡ್ತಕ್ಕಂಥ ವಿಚಾರದಲ್ಲಿ ನಮ್ದು ಯಾವುದೇ ರೀತಿ ಆಕ್ಷೇಪಣೆಗಳಿಲ್ಲ. ಆದರೆ ಇವತ್ತಿನ ಪ್ರೆಸ್ ಮೀಟು ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಇಷ್ಟೇ. ಗ್ಯಾರಂಟಿಗಳ ಹೆಸರಲ್ಲಿ ಸರಿಸುಮಾರು 1 ರೂಪಾಯಿ ಅಲ್ಲ, 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ, ಹೆಚ್ಚು ಕಮ್ಮಿ 5,000 ಕೋಟಿಯಷ್ಟು ದೊಡ್ಡ ಪ್ರಮಾಣದ ಹಣ ಇವತ್ತೇನು ರಾಜ್ಯದ ಮಹಿಳೆಯರಿಗೆ ತಲುಪಬೇಕಾಗಿತ್ತು ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಲೋಪಗಳಾಗಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರುಗಡೆ ಏನು ಕಾಣ್ತಾ ಇದೆ. ಈ ಲೋಪದೋಷಗಳು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಇದು ಎಲ್ಲ ಮಾಧ್ಯಮದ ಸ್ನೇಹಿತರು ತಮಗೂ ಗೊತ್ತಿದೆ, 1 ವರ್ಷಕ್ಕೂ ಮಿಗಿಲಾದಂಥ ಹಳೆಯ ವಿಚಾರ ಇದು. ಯಾವುದಕ್ಕೋಸ್ಕರ ಒಂದು ವರ್ಷದ ಹಳೆಯ ವಿಚಾರ ಇವತ್ತು ಪಕ್ಷದ ಕಚೇರಿಯಲ್ಲಿ ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂದರೆ ಏಕೆಂದರೆ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ. ಪ್ರಾರಂಭಿಕ ಹಂತದಲ್ಲಿ ತಾಂತ್ರಿಕವಾದಂಥ ಲೋಪದೋಷಗಳು ಆಗಿದೆ ಅಂತಕ್ಕಂಥದ್ದನ್ನು ಸರ್ಕಾರ ಮೇಲ್ನೋಟಕ್ಕೆ ವ್ಯಕ್ತಪಡಿಸಿದ್ರೂ ಕೂಡ ಇದರ ಆಳ ಆಗ್ರಹವನ್ನು ತಿಳಿತಾ ಹೋದರೆ ಎಲ್ಲೋ ಒಂದು ಕಡೆ ಸರ್ಕಾರ ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು. ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಅಧೀನದಲ್ಲಿ ಬರ್ತಕ್ಕಂಥ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಿರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಸ್ವತಃ ಅವರ ಒಂದು ಅಧೀನದಲ್ಲೇ ಇರತಕ್ಕಂಥ ಇಲಾಖೆಗೆ ಮುಖ್ಯಮಂತ್ರಿಗಳ ಕಡೆಯಿಂದ ಬರಬೇಕಾದಂಥ ಉತ್ತರ ಇಲ್ಲಿವರೆಗೂ ಕೂಡ ರಾಜ್ಯದ ಜನತೆಗೆ ಸಿಕ್ಕಲಿಲ್ಲ. ಇದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಒಂದು ದೊಡ್ಡ ಸಾಂಸ್ಥಿಕ ಹಗರಣ ಅಂತಕ್ಕಂಥದ್ದನ್ನ ಹೇಳಿದರೆ ಬಹುಶಃ ತಪ್ಪಲಾಗಲಿಕ್ಕಿಲ್ಲ. ಕಾರಣ ನಾನು ಈಗ ತಾನೇ ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ, ನಾವೆಲ್ಲ ಹಿಂದೆ ವಾಲ್ಮೀಕಿನಲ್ಲಿ ಆದಂಥ ಹಗರಣದ ಬಗ್ಗೆ ಚರ್ಚೆ ಮಾಡಿದ್ವು. ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಆ ಹಗರಣದ ಬಗ್ಗೆ ಒಪ್ಕೊಂಡಂಥದ್ದು ಕೂಡ ನೋಡಿದ್ದೀರಿ. 10 ಕೋಟಿ, 15 ಕೋಟಿ, 100 ಕೋಟಿ ವಹಿವಾಟಿನ ಹಗರಣ ಅಲ್ಲ ಇದು. ನಮಗೆ ಇಲ್ಲಿವರೆಗೂ ಈ ರಾಜ್ಯದ ಜನತೆ ಕೇಳ್ತಾ ಇರ್ತಕ್ಕಂಥದ್ದು, ನಿಖಿಲ್ ಕುಮಾರಸ್ವಾಮಿನೂ ಒಬ್ಬ ಕನ್ನಡ ನಾಡಿನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ತೆರಿಗೆ ಕಟ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತೆರಿಗೆದಾರರ ಪರವಾಗಿ ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಈ 5,000 ಕೋಟಿ ಹಣ ಎಲ್ಲಿಗೆ ಹೋಯಿತು? ಅದನ್ನು ಯಾತಕ್ಕೋಸ್ಕರ ಬಳಕೆ ಮಾಡ್ಕೊಂಡ್ರಿ? ಅಥವಾ ನಿಮ್ಮ ರಾಜಕೀಯದ ಕೆಲವೊಂದಷ್ಟು ದುರುದ್ದೇಶದಿಂದ ಬೇರೆ ಬೇರೆ ಕಡೆ ಏನಾದರೂ ವರ್ಗಾಯಿಸಿದ್ದೀರಾ? ಅಥವಾ ಇನ್ಯಾವುದಾದ್ರೂ ಚುನಾವಣೆಯ ಒಂದು ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಅಥವಾ ಚುನಾವಣೆಯಲ್ಲಿ ಮತ್ತಷ್ಟು ನಮ್ಮ ತೆರಿಗೆ ಹಣವನ್ನು ಬೇರೆ ಕಡೆ ಏನಾದರೂ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ ಅದನ್ನು ವರ್ಗಾಯಿಸಿದ್ದೀರಾ? ಏನಾಗಿದೆ ಈ ಹಣ ಅಂತಕ್ಕಂಥದ್ದು ಇಲ್ಲಿವರೆಗೂ 1 ವರ್ಷದಿಂದ ನಮ್ಮ ಯಾರಿಗೂ ಕೂಡ ಉತ್ತರ ಸಿಕ್ಕಲಿಲ್ಲ. ಹಾಗಾಗಿ ಇದಕ್ಕೆ ಉತ್ತರ ಕಣ್ಣಿಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂತ್ಕೊಂಡು ಪಕ್ಷದ ವತಿಯಿಂದ ಎಲ್ಲ ನಾಯಕರು ಕೂತು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇದು ಭಾಳ ಗಂಭೀರವಾದಂಥ ವಿಚಾರ ಇದೆ. ಇದು ಅಷ್ಟು ಲಘುವಾಗಿ ಪರಿಗಣಿಸ್ತಕ್ಕಂಥ ವಿಚಾರ ಅಲ್ಲ. ನಾನು ಹೇಳ್ದಂಗೆ ಸಣ್ಣ ಪುಟ್ಟ ವಹಿವಾಟಿನ ವಿಚಾರ ಅಲ್ಲ. 5,000 ಕೋಟಿ ಇವತ್ತು ಕಂಪ್ಲೀಟಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅಂದರೆ ಇದಕ್ಕೆ ನೇರವಾಗಿ ಹೊಣೆಗಾರಿಕೆ ಈ ರಾಜ್ಯ ಸರ್ಕಾರ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಜೊತೆಯಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ಕೆಲವೊಂದಷ್ಟು ಡಾಕ್ಯುಮೆಂಟೇಷನ್ಗಳನ್ನ ರೆಡಿ ಮಾಡಿದ್ದೇನೆ, ಒಂದಷ್ಟು ಅಧ್ಯಯನವನ್ನು ಮಾಡಿದ್ದೇನೆ. ಅದನ್ನು ತಮ್ಮ ಮುಂದೆ ಕೂಡ ಇಡಲಿಕ್ಕೆ ಬಯಸ್ತೇನೆ. ಒಂದೊಂದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಯೋಜನೆ ಘೋಷಣೆ ಮತ್ತು ಆರಂಭಿಕ ಸರ್ಕಾರಿ ಆದೇಶಗಳು ಅಂದರೆ ಯಾವತ್ತು ಡೇಟ್ಗಳು ಮತ್ತು ಆರ್ಡರ್ಸ್ಗಳು ಎಲ್ಲಿಂದ ಶುರು ಆಯಿತು, ಎಲ್ಲಿಂದ ಜಾರಿ ಆಯಿತು ಈ ಒಂದು ಯೋಜನೆ ಅಂತಕ್ಕಂಥದ್ದು ಡೇಟ್ ಸಮೇತವಾಗಿ ತಿಳಿಸ್ತೇನೆ. 2023 20/05 ಅನುಮೋದನೆ ಆದೇಶ ಆಯಿತು. ಅಲ್ಲಿಂದ ಮತ್ತೆ 2023 ಅಂದರೆ ಮುಂದಿನ ತಿಂಗಳು 6/6 ಅಧಿಕೃತವಾಗಿ ಜಾರಿ ಆದೇಶ ಆಯಿತು. ಮತ್ತೆ 2023 17/7 ಅನುಷ್ಠಾನದ ಮಾರ್ಗಸೂಚಿಯೂ ಕೂಡ ಬಂತು. ಅಲ್ಲಿಂದ ಆಗಸ್ಟ್ 30ನೇ ತಾರೀಕು 2023 ನಗದು ವಿತರಣೆ ಚಾಲನೆ ಆಯಿತು. ಇದಾದಾಗ ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾರಂಭವನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಮೊದಲನೇ ಕಂತನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದಿಟ್ಕೊಂಡು ಅದನ್ನು ಜಾರಿಗೊಳಿಸಿ ಆಗಸ್ಟು 30ನೇ ತಾರೀಕು 2023ರಲ್ಲಿ ಇದು ಮೊದಲನೇ ಕಂತು 2,000 ರೂಪಾಯಿ ಕೊಡ್ತೇವೆ ಅಂತಕ್ಕಂಥದ್ದು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಿಂದ ಪ್ರಾರಂಭ ಆಯಿತು. ಈಗ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು 2023 ಮತ್ತು 24ರ ಸಾಲು ಆಗಸ್ಟ್ ತಿಂಗಳಲ್ಲಿ ಶುರುವಾದಂಥದ್ದು. ನಮ್ಮ ಫೈನಾನ್ಷಿಯಲ್ ಇಯರ್ ಎಂಡ್ ಅಂದರೆ ನಾವು ಮಾರ್ಚ್ವರೆಗೂ ಭಾವಿಸ್ತೇವೆ. ಸೊ ಆಗಸ್ಟ್ರಿಂದ ಮಾರ್ಚು ಅಂತಕ್ಕಂಥದ್ದನ್ನ ನಾವು ಲೆಕ್ಕಾಚಾರ ಮಾಡಿ ಹೇಳ್ತಕ್ಕಂಥದ್ದಾದರೆ ಸರಿ ಸುಮಾರು 8 ತಿಂಗಳು ಮೊದಲನೇ ವರ್ಷ ಅಂದರೆ 8 ಕಂತು ಪೇಮೆಂಟ್ ಕೊಟ್ಟಿದ್ದಾರೆ. ನಮ್ಮದೇನು ತಕರಾರಿಲ್ಲ, ಪೇಮೆಂಟ್ ಹೋಗಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ. ಇಲ್ಲಿ ನಮ್ಮ ತಕರಾರು ನಾವು ಎಲ್ಲಿ ರೇಸ್ ಮಾಡ್ತಾ ಇದ್ದೀವಿ ಜನರ ಪರವಾಗಿ ಅಂದರೆ 2024 ಮತ್ತು 25ರ ಸಾಲು ಆರ್ಥಿಕ ವರ್ಷ. ದಯವಿಟ್ಟು ಇದನ್ನು ಭಾಳ ಸೂಕ್ಷ್ಮವಾಗಿ ತಾವು ಪರಿಗಣಿಸಬೇಕು. ಅಂದಾಜು ಆ್ಯಸ್ ಇಟ್ ಈಸು 1,28,00,000 ಮಹಿಳೆಯರು ಫಲಾನುಭವಿಗಳು ಅಂತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಇದೊಂದು ಅಂದಾಜಿನ ಮೇಲೆ ಕೊಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಅಂದರೆ 2024-25ರ ಸಾಲಿನಲ್ಲಿ ಕೇವಲ 10 ತಿಂಗಳು ಕಂತು ಮಾತ್ರ ಕೊಟ್ಟಿದ್ದಾರೆ. ತಿಂಗಳಿಗೆ 1 ಕಂತು, 12 ತಿಂಗಳಿಗೆ 12 ಕಂತು. 12 ಕಂತು ಕೊಡುವಂಥ ಕಡೆ ಸಾಲು 2024-25ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಫೆಬ್ರವರಿ ತಿಂಗಳು ಮತ್ತು ಮಾರ್ಚ್ ತಿಂಗಳು ಇವೆರಡೂ ತಿಂಗಳ ಹಣಕಾಸು ಹೆಚ್ಚು ಕಮ್ಮಿ ಸರಿಸುಮಾರು 5,000 ಕೋಟಿಯಷ್ಟು 2 ತಿಂಗಳ ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ಜಮಾ ಆಗಲಿಲ್ಲ. 2024-25 10 ತಿಂಗಳು ಕಂತು ಕೊಟ್ಟಿರೋದು. ಅಲ್ಲಿಂದ ಮುಂದೆ ಹೋಗ್ತೀನಿ. ಎಸ್, ಬಹಳ ಮುಖ್ಯವಾದಂಥ ವಿಚಾರ ಏನಂದರೆ ಬಡ್ಜೆಟ್ನಲ್ಲಿ ಪ್ರಾವಿಷನನ್ನು ತೋರಿಸ್ಕೊಂಡಿದ್ದಾರೆ. ಆದರೆ ಈ ಬಡ್ಜೆಟ್ನ ಪ್ರಾವಿಷನ್ನ ತೋರಿಸ್ಕೊಂಡಿಯೂ ಕೂಡ ಹಣಕಾಸು 5,000 ಕೋಟಿ ತಲುಪಿಲ್ಲ. ಅಂದರೆ ಐದರ್ ನೀವು ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿರಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವಾಗ ಕೊಡ್ತೀವಿ ಅನ್ನೋದಾದರೂ ಹೇಳಬೇಕು, ಅಥವಾ ಈ 5,000 ಕೋಟಿ ಬೇರೆ ಇನ್ಯಾವುದಾದ್ರೂ ಇಲಾಖೆಗೆ ಏನಾದರೂ ವರ್ಗಾವಣೆ ಮಾಡ್ಕೊಂಡಿದ್ದೀರಾ, ಕ್ಯಾಬಿನೆಟ್ಟಲ್ಲಿ ಏನಾದರೂ ಮುನ್ನೆಲೆಗೆ ಬಂದು ಇದೇನಾದರೂ ಚರ್ಚೆ ಮಾಡ್ಕೊಂಡಾಗಿದೆಯಾ, ಇದಿಷ್ಟು ವಿಚಾರದ ಬಗ್ಗೆ ಸರ್ಕಾರ ದಯಮಾಡಿ ನಮ್ಗೆ ಉತ್ತರ ಕೊಡಬೇಕು. ಇಲ್ಲಿಂದ ಅಗೇನ್ ನಾನು ಇನ್ನೊಂದಿಷ್ಟು ವಿವರಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. 2024-25ನೇ ಸಾಲಿನ ಆರ್ಥಿಕ ಲೆಕ್ಕಾಚಾರದ ವಸ್ತುಸ್ಥಿತಿ ವಿವರಗಳು. ಆರ್ಥಿಕ ಲೆಕ್ಕಾಚಾರದ ಪ್ರಕಾರ ಒಂದು ವರ್ಷಕ್ಕೆ 28,000 ಕೋಟಿ, 28,500 ಕೋಟಿ, ಸ್ಪೆಸಿಫಿಕಲಿ ಹೇಳೋದಾದರೆ 28,608.40 lakhs ಇಲ್ಲಿವರೆಗೂ ಇಷ್ಟು ಸರ್ಕಾರ ಕೊಡಬೇಕಾಗಿತ್ತು. ಆದರೆ 10 ತಿಂಗಳು ಖರ್ಚಾದ ವಾಸ್ತವ ಮೊತ್ತ 23,000 ಕೋಟಿ. 23,000 ಕೋಟಿ ಅಂದರೆ ಅದರಲ್ಲಿ 608.40. ಅಂದರೆ ಎಷ್ಟೋಯ್ತು ಇಲ್ಲಿಗೆ? ನಿಮ್ಮ ಲೆಕ್ಕಾಚಾರ ನಮ್ಮ ಲೆಕ್ಕಾಚಾರದಲ್ಲಿ 5,000 ಕೋಟಿ ಮಿಸ್ ಆಯಿತು. ಎಲ್ಲೋಯ್ತು 5,000 ಕೋಟಿ? ಎಲ್ಲೋಯ್ತು? ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಡಬೇಕಾದಂಥ 5,000 ಕೋಟಿ ಸಾಲು 2024-25ರ ಗಡಿಯಲ್ಲಿ ಅದನ್ನು ಎಲ್ಲಿ ವರ್ಗಾಯಿಸಿದ್ದೀರಿ, ಎಲ್ಲಿ ಹೋಗಿದೆ, ಎಲ್ಲಿ ಮಾಯ ಆಗಿದೆ, ಯಾರು ತೇಗಿದ್ದಾರೆ? ದಯವಿಟ್ಟು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಕ್ಷದ ವತಿಯಿಂದ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾನ್ಯ
ಸ್ವರೂಪ್ ಪ್ರಕಾಶ್ರವರ ಕಡೆಯಿಂದ ಚುಕ್ಕಿ ಗುರುತಲ್ಲಿದ್ದ ಪ್ರಶ್ನೆ ಸಂಖ್ಯೆ ನಂಬರು ಹೇಳ್ತೇನೆ, 2053. ನಮ್ಮ ಸ್ವರೂಪ್ ಪ್ರಕಾಶ್ರವರು ಹಾಸನ ಜಿಲ್ಲೆಯ ಶಾಸಕರು. ಪ್ರಶ್ನೆ ಕೇಳಿದ್ದಾರೆ 20/8/2025 20/8/2025 ಪ್ರಶ್ನೆ ಕೇಳಿದ್ದಾರೆ. ಅವರ ಪ್ರಶ್ನೆಗೆ ದಯವಿಟ್ಟು ಇದು ನಮ್ಮ ಸ್ವರೂಪ್ ಪ್ರಕಾಶ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ 2053 ನಂಬರ್, ಪ್ರಶ್ನಾವಳಿ ನಂಬರ್. ಕೊನೆಗೆ ಉತ್ತರ ನೀಡಿದ್ರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಮ್ಮ ಏನು ಮಂತ್ರಿಗಳಿದ್ದಾರೆ ಹೆಣ್ಮಗಳು, ಅದಕ್ಕೆ ಇರಲಿ ಅವ್ರ ಹೆಸರು ಬೇಡ, ಜನಕ್ಕೆ ಗೊತ್ತಿದೆ. ಉತ್ತರ ನೀಡಿದ್ರು. ಉತ್ತರ ಏನಂತ ನೀಡ್ತಾರೆ? ಲಿಖಿತ ಉತ್ತರ ಸರ್ಕಾರ ಕೊಡುತ್ತೆ. ಯೋಜನೆ ಆರಂಭವಾಗದಿನಿಂದನೂ ಜೂನ್ 2025 ಒಟ್ಟು 21 ಕಂತುಗಳು. ದಯವಿಟ್ಟು ಇದು ನೋಟ್ ಮಾಡ್ಕೊಳ್ಳಿ ಪಾಯಿಂಟು. ಅವ್ರ ಕಡೆಯಿಂದ ಲಿಖಿತ ಉತ್ತರ ಬಂದಿರೋದು, ಮಂತ್ರಿಗಳ ಕಡೆಯಿಂದ, ಸರ್ಕಾರದ ಕಡೆಯಿಂದ 21 ಕಂತುಗಳು ಜೂನ್ 25 ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಸರ್ಕಾರ ಜಿಲ್ಲಾವಾರು ಅಂಕಿಅಂಶಗಳು ಅನುಬಂಧ 1 ಮತ್ತು 2 ಸಮೇತ ಲಿಖಿತ ಉತ್ತರ ನೀಡಿತು. ಎಷ್ಟು? 21 ಕಂತು ಕೊಟ್ಟಿದ್ದೀವಿ ಅಂತ ಹೇಳ್ತದೆ ಸರ್ಕಾರ ಲಿಖಿತ ಉತ್ತರದಲ್ಲಿ. ಫ್ಲೋರ್ ಆಫ್ ದ ಹೌಸಲ್ಲಿ, ಎಸ್, ಫ್ಲೋರ್ ಆಫ್ ದ ಹೌಸಲ್ಲಿ. ಆದರೆ ಈ ಅಧಿಕೃತ ದಾಖಲೆಯನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದಾಗ ಸರ್ಕಾರದ ಅಸಲಿ ಕಳ್ಳಾಟ ಬಯಲಿಗೆ ಬರುತ್ತೆ. ಯೋಜನೆ ಆರಂಭವಾದ 2023-24 ಸಾಲಿನಲ್ಲಿ 8 ಕಂತುಗಳು ನೀಡಿದ್ದು ಸರ್ಕಾರ. ಓಕೆ, ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಇಶ್ಯೂಸ್ ಅಬೌಟ್ ಇಟ್, ನಮ್ಮದೇನು ತಕರಾರಿಲ್ಲ. ಆ ನಂತರದ ತಕರಾರು ಇರ್ತಕ್ಕಂಥದ್ದು, ಇಶ್ಯೂ ರೇಸ್ ಆಗಿರ್ತಕ್ಕಂಥದ್ದು 2024-25 ಸಾಲಿನಲ್ಲಿ ವಿತರಿಸಿರುವುದು ಕೇವಲ 10 ತಿಂಗಳ ಕಂತು ಮಾತ್ರ. ಸೊ ಅಲ್ಲಿಗೆ ಅವ್ರು ಹೇಳಿದ್ದೇನು, 21 ತಿಂಗಳು ಕಂತು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಲಿಖಿತ ಉತ್ತರದ ಮೂಲಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಆನ್ಸರ್. ಬಟ್ ಆದರೆ ಇಲ್ಲಿ ಮಿಸ್ ಆಗಿರ್ತಕ್ಕಂಥ ಆ 2 ತಿಂಗಳು ಕಂತನ್ನು ಅವರು ಹೇಳ್ದಿರ ಅದನ್ನು ಒಳಗಡೆನೆ ಮುಚ್ಚಿಟ್ಕೊಂಡು ಫ್ಲೋರ್ ಆಫ್ ದ ಹೌಸಲ್ಲಿ, ಸದನದ ಒಳಗಡೆ ನಿಂತ್ಕೊಂಡು ಕನ್ಸರ್ನ್ಡ್ ಮಿನಿಸ್ಟರು, ಸರ್ಕಾರ ಇದು ಸುಳ್ಳನ್ನು ಹೇಳಿರ್ತಕ್ಕಂಥದ್ದು. ಬಹುಶಃ ಈ ನಾಡಿನ ಹೆಣ್ಣುಮಕ್ಕಳಾಗಲಿ ತೆರಿಗೆದಾರರಾಗಲಿ ಯಾರೂ ಕೂಡ ಇದನ್ನು ಕ್ಷಮಿಸ್ತಕ್ಕಂಥ ಒಂದು ವಿಚಾರ ಅಲ್ಲ. ಕಾರಣ ಇದು 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 5,000 ಕೋಟಿಯಷ್ಟು ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಇಟ್ಸ್ ಎ ಹ್ಯೂಜ್ ಅಮೌಂಟ್. ಇದಾದ ನಂತರ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ, ತಮಗೆ ಗೊತ್ತಿದೆ. ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇಶ್ಯೂ ರೇಸ್ ಆಗುತ್ತೆ. ಇಶ್ಯೂ ರೇಸ್ ಮಾಡಿದಂಥದ್ದು ವಿರೋಧ ಪಕ್ಷದ ನಾಯಕರು ಕೂಡ ಇದ್ದರು ಸದನದಲ್ಲಿ, ಅವರು ಕೂಡ ಚರ್ಚೆ ಮಾಡಿದ್ರು. ಅವ್ರ ಜೊತೆಯಲ್ಲಿ ನಮ್ಮ ಮಿತ್ರ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು, ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರಲ್ಲಿ ಇದ್ದಂಥ ಕೆಲವೊಂದಷ್ಟು ರಾಜ್ಯದ ಹೆಣ್ಮಕ್ಳ ಪರವಾದಂಥ ಅನುಮಾನಗಳು ಏನು ಕಾಡ್ತಾ ಇತ್ತು, ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಕೊಡಿ ಅಣ್ಣ ಅವ್ರದ್ದು ಒಂದು. ಮಹೇಶ್ ತೆಂಗಿನಕಾಯಿ ಅವರು ಭಾರತೀಯ ಜನತಾ ಪಾರ್ಟಿಯ ಶಾಸಕರು. ಅವರು ನಾಡಿನ ಹೆಣ್ಮಕ್ಳ ಪರವಾಗಿ ಪ್ರಶ್ನೆ ಕೇಳ್ತಾರೆ. ಇದು ಯಾರಿಗೆ ಕೇಳ್ತಾರೆ? ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕೇಳ್ತಾರೆ, ACSಗೆ ಕೇಳ್ತಾರೆ. ಯಾವ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ACSಗೆ ಪ್ರಶ್ನೆ ಕೇಳ್ತಾರೆ, ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆ ಕೇಳಿದ್ದು ಯಾವಾಗ ಇವರು ಅಂದರೆ, ಒಂದು ನಿಮಿಷ ಅಣ್ಣ, ಡೇಟ್ ಒಂದು ನಿಮಿಷ, ಅವ್ರ ಪ್ರಶ್ನೆ ಕೇಳಿದ ಡೇಟ್ ಹೇಳಿ. ಡಿಸೆಂಬರ್ ತಿಂಗಳು 9/12/2025. ಈಗ ನಾವು ಎಲ್ಲಿ ಬಂದು ನಿಂತಿದ್ದೀವಿ? ಹೆಚ್ಚು ಕಮ್ಮಿ 5.5 ತಿಂಗಳವರೆಗೂ ನಾವು ಬಂದು ಮುಂದೆ ದಾಟಿದ್ದೀವಿ. ಪ್ರಶ್ನೆ ಯಾವಾಗ ಕೇಳಿದ್ರು? ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಅವರ ಒಂದು ಪ್ರಶ್ನೆಗೆ, ಅವರು ಕೇಳಿದಂಥ ಪ್ರಶ್ನೆಗೆ ನಿಮ್ಮಲ್ಲಿ ಸ್ಪಷ್ಟತೆ ಇತ್ತು ಅನ್ನೋದಾದರೆ ಇದು ಪಬ್ಲಿಕ್ ಡೊಮೈನ್ನಲ್ಲಿ ಕೂಡ ರಿಲೀಸ್ ಮಾಡಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟು. ನಿಮ್ಮ ಮನೆಯಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕೂತ್ಕೊಂಡು ಇಟ್ಕೊಳ್ತಕ್ಕಂಥ ಡಾಕ್ಯುಮೆಂಟೇಷನ್ ಅಲ್ಲ ಇದು.
ಯಾತಕ್ಕೋಸ್ಕರ ಫ್ರಮ್ ದ ಪಾಸ್ಟ್ 5.5 months ನೀವು ಯಾತಕ್ಕೋಸ್ಕರ ಇದನ್ನು ಮುಚ್ಚಿಟ್ಕೊಂಡಿದ್ದೀರಿ? ಯಾತಕ್ಕೋಸ್ಕರ ಸರ್ಕಾರದ ಆ ಇಲಾಖೆಯ ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿಯೂ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಅಂಥದ್ದು ಏನು ನಡೆದೋಗಿದೆ ಅಂತ 5.5 ತಿಂಗಳು ನಿಮಗೆ ಸಮಯ ಬೇಕು ಉತ್ತರ ಕೊಡ್ತಕ್ಕಂಥದ್ದಕ್ಕೆ. ದಯಮಾಡಿ ನಮ್ಗೆ ವಿಚಾರ ತಿಳಿಸ್ಬೇಕು. ಏನಂಥದ್ದು ಅಲ್ಲಿ ಒಳಗಡೆ ಅಂಥದ್ದು ಏನು ನಡೆದೋಗಿದೆ, ಎಲ್ಲೋಗಿದೆ ಆ ದುಡ್ಡು? ಸೊ ಇದೆಲ್ಲ ಆಯಿತು. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ, ಬೆಳಗಾವಿ ಅಧಿವೇಶನದಲ್ಲಿ ಪ್ರಶ್ನೆ ಉದ್ಭವ ಆದಾಗ ಅಗೇನ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಮಾನ್ಯ ಮಂತ್ರಿಗಳು, ಈ ಸಂಬಂಧಪಟ್ಟಂಥ ಇಲಾಖೆಯ ಮಂತ್ರಿಗಳು ಒಂದು ವಿಚಾರ ಹೇಳ್ತಾರೆ. ಆರಂಭದಲ್ಲಿ ತಾಂತ್ರಿಕ ಕಾರಣಗಳನ್ನು ನೀಡಿದರೂ ದಾಖಲೆಗಳು ತೀವ್ರ ಒತ್ತಡದ ನಂತರ ಮಾನ್ಯ ಸಚಿವರು ಸದನದಲ್ಲಿ ಅಧಿಕೃತವಾಗಿ ಹೇಳುವಂತಹ ವಿಚಾರ. ಹೌದು, ಆರ್ಥಿಕ ಇಲಾಖೆಯಿಂದ ನಮಗೆ ಸಕಾಲದಲ್ಲಿ ರೊಕ್ಕ ಬ್ರ್ಯಾಕೆಟಲ್ಲಿ ಹಣ ಬಿಡುಗಡೆಯಾಗದ ಕಾರಣ ಆ 2 ತಿಂಗಳು, ಹಾಗೆ ನೋಟ್ ಮಾಡ್ಕೊಳ್ಳಿ, ಫೆಬ್ರವರಿ ಆ್ಯಂಡ್ ಮಾರ್ಚ್ ಕಂತುಗಳು ಹಣ ಫಲಾನುಭವಿಗಳಿಗೆ ಪಾವತಿಯಾಗದೇ ಇರುವುದು ನಿಜ. ಆನ್ ದ ಫ್ಲೋರ್ ಆಫ್ ದ ಹೌಸ್ ಮಾನ್ಯ ಸಚಿವರು ಆ ಹೆಣ್ಣುಮಕ್ಕಳನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಆ ಮಹಾತಾಯಿ ಒಪ್ಕೊಂಡಿರ್ತಕ್ಕಂಥ ವಿಚಾರ ಇದು ಆನ್ ದ ಫ್ಲೋರ್ ಆಫ್ ದ ಹೌಸ್. ಇಲ್ಲಿಂದ ಮುಂದಕ್ಕೆ ಹೋಗೋಣ. ಎಸ್, ಅಫ್ಕೋರ್ಸ್ ಆರ್ಥಿಕ ಇಲಾಖೆಗೆ ಪತ್ರ ಬರೆದ್ರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಉತ್ತರಗಳು ಸಿಕ್ಕಿಲ್ಲ. ಸೊ ಇಲ್ಲಿ ನೋಡೋಣ, ನಾನು ವೆರಿ ಸಿಂಪಲ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಈ 5,000 ಕೋಟಿ ಎಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದು ದಯಮಾಡಿ ಉತ್ತರವನ್ನು ಕೊಡಬೇಕು, ಲೆಕ್ಕವನ್ನು ಕೊಡಬೇಕು. ಮಾನ್ಯ ಸಿದ್ದರಾಮಣ್ಣ ಅವರೇ, ದಯವಿಟ್ಟು ನಾಡಿನ 1,28,00,000 ಜನ ಫಲಾನುಭವಿಗಳು ಮಹಿಳೆಯರು ಅಂತ ನೀವು ಗುರುತಿಸಿರ್ತಕ್ಕಂಥ ತಾಯಂದ್ರಗಳ ಪರವಾಗಿ ನಿಮಗೆ ಪ್ರಶ್ನೆಯನ್ನು ಹಾಕಲಿಕ್ಕೆ ಬಯಸ್ತೇನೆ. ತೆರಿಗೆದಾರರ ಪರವಾಗಿ ನಿಮಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ನಮ್ಮ ತೆರಿಗೆಯ ದುಡ್ಡು ಎಲ್ಲಿಗೆ ಹೋಯಿತು, ಯಾತಕ್ಕೋಸ್ಕರ ಕಳೆದ 1 ವರ್ಷ ಆದರೂ ಕೂಡ ಇಲ್ಲಿವರೆಗೂ ನೀವು ಉತ್ತರ ಕೊಡ್ತಕ್ಕಂಥದ್ದಕ್ಕೆ ನೀವಾಗಲಿ ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಾಗಲಿ ಇಲ್ಲಿಯವರೆಗೂ ಕೂಡ ಯಾಕೆ ಒಂದು ಸ್ಪಷ್ಟತೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ ಸಾರ್ವಜನಿಕವಾಗಿ? ಇದರ ಒಳಗಡೆ ಇರ್ತಕ್ಕಂಥ ವಿಚಾರಗಳಾದರೂ ಏನು? ಬಡ್ಜೆಟ್ನಲ್ಲಿ ನೀವು ಘೋಷಣೆ ಮಾಡಿಕೊಂಡಂಥ ಹಣವನ್ನು ನೀವು ಎಲ್ಲಿಗೆ ಹೋಯಿತು, ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿದ್ದೀರಾ, ಎಲ್ಲಿ ಮಾಯ ಆಯಿತು, ಅಥವಾ ಕೊಡೋದೇ ಇಲ್ವಾ, ಕೊಡ್ತೀರಾ, ಮುಂದಿನ ತಿಂಗಳು ಕೊಡ್ತೀರಾ, ಇಲ್ಲಿವರೆಗೂ ಯಾಕೆ ಕೊಟ್ಟಿಲ್ಲ? ಇವೆಲ್ಲ ವಿಚಾರದ ಬಗ್ಗೆ ದಯಮಾಡಿ ಸಿದ್ದರಾಮಣ್ಣ ಅವರು ನಮಗೆ ಲೆಕ್ಕ ಕೊಡಬೇಕು. ದಯಮಾಡಿ ಲೆಕ್ಕ ಕೊಡಿ ಸಿದ್ದರಾಮಣ್ಣ ಅವರೇ. ನಮ್ಮ ಪ್ರಶ್ನೆ ಇಷ್ಟೇ. ಇದ್ರ ಮಧ್ಯೆ ಆಕ್ರೋಶಭರಿತವಾದಂಥ ನೊಂದಿರ್ತಕ್ಕಂಥ ಹೆಣ್ಮಕ್ಳು, ಆ ಹೆಣ್ಮಕ್ಳಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಒಂದು PILನ ಹಾಕಿದ್ದಾರೆ, ಹೈಕೋರ್ಟು ಆ PIL ಅಕ್ಸೆಪ್ಟ್ ಮಾಡಿದೆ. ಬಹುಶಃ ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ನಿಲುವು, ನಮ್ಮ ನಡೆಗಳು, ರಾಜಕೀಯವಾದಂಥ ಹೋರಾಟಗಳನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನತಾದಳ ಪಕ್ಷ ಭಾಳ ಗಟ್ಟಿ ನಿಲುವಿಂದ ನಾಡಿನ ಹೆಣ್ಮಕ್ಳ ಪರವಾಗಿ, ತೆರಿಗೆದಾರರ ಪರವಾಗಿ ಮಾಡ್ತಕ್ಕಂಥದ್ರಲ್ಲಿ 2ನೇ ಪ್ರಶ್ನೆ ಎಲ್ಲ ಮಾಡ್ತೇವೆ. ಜೊತೆಯಲ್ಲಿ ಆ ನೊಂದಿರ್ತಕ್ಕಂಥ ಹೆಣ್ಮಕ್ಳು ಇವತ್ತು ಒಂದು PIL ಏನು ಹಾಕಿದ್ದಾರೆ, ಆ ಹೆಣ್ಮಕ್ಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಹೆಣ್ಮಕ್ಳು ಕೈ ಇಟ್ಟಿರ್ತಕ್ಕಂಥದ್ದು, ಕಾನೂನಿನ ಅಡಿಯಲ್ಲಿ ಬಹುಶಃ ಮುಂದೆ ಸರ್ಕಾರ ಯಾವ ರೀತಿ ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನ್ಯಾಯಾಧೀಶರು ಚಾಟಿ ಬೀಸ್ತಾರೆ ಅಂತಕ್ಕಂಥದ್ದು ನಾನು ಭಾಳ ಗಂಭೀರವಾಗಿ ನಂಬ್ಕೊಂಡಿದ್ದೇನೆ. ಹಾಗಾಗಿ ಇವತ್ತಿನ ವಿಚಾರ ಇದಾಗಿತ್ತು. 5,000 ಕೋಟಿ ಎಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ದಯಮಾಡಿ ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸ್ಬೇಕು, ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ನಮ್ಮ ಮಿತ್ರ ಪಕ್ಷದ ಶಾಸಕರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇನ್ನೂ ಕೂಡ 5.5 ತಿಂಗಳಿಂದ ಉತ್ತರ ಸಿಕ್ಕಿಲ್ಲ. ಸ್ವರೂಪ್ರವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ತಪ್ಪುತ್ತರ ಸಿಕ್ಕಿದೆ. ಆದರೆ ನಿಜವಾಗ್ಲೂ ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ದಯಮಾಡಿ ಕನ್ನಡ ನಾಡಿನ ಜನತೆಗೆ ತಿಳಿಸಿ, ವಿಶೇಷವಾಗಿ ನಮ್ಮ ತಾಯಂದಿರಿಗೆ ತಿಳಿಸ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಕಡೆಯಿಂದ ನಾವೆಲ್ಲರೂ ಕೂಡ ಭಾಳ ಗಂಭೀರವಾಗಿ ಒತ್ತಡವನ್ನು ಹಾಕಲಿಕ್ಕೆ ಬಯಸ್ತೇವೆ.
ಹೇಳಿದ್ನಲ್ಲಣ್ಣ, ಅದೇದೋ 150, 189 ಅಂದ್ರೆ ಇಲ್ಲಿ 5,000 ಕೋಟಿ, ಅದಕ್ಕೆ ಹೇಳ್ತಾ ಇರೋದು. ಇದ್ರ ಪ್ರಮಾಣ ನಾವು ಲೆಕ್ಕ ಮಾಡೋಕ್ಕೆ ಆಗಲ್ಲ. ಸರ್, ನನ್ನ ಸ್ಟೇಟಸ್ಸು ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ, ಕನ್ನಡದ ನೆಲ ಜಲ ಭಾಷೆಯ ಬಗ್ಗೆ ಅತಿಯಾದಂಥ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಹುಡುಗ, ಸರ್ಕಾರಕ್ಕೆ ತೆರಿಗೆ ಮೂಲದಲ್ಲಿ ತೆರಿಗೆನೂ ಕೂಡ ಕಟ್ತಾ ಇರ್ತಕ್ಕಂಥ ಹುಡುಗ. ನನ್ನ ಸ್ಟೇಟಸ್ ಇಷ್ಟೇ, ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀನಿ, ಕನ್ನಡ ನಾಡಿನ ಜನತೆಯ ಪರವಾಗಿ ಅವ್ರದ್ದು ಯಾವುದೇ ಸಮಸ್ಯೆಗಳಿರಲಿ, ಸಂಕಷ್ಟಗಳಿರಲಿ, ಸರ್ಕಾರಗಳು ಮಾಡ್ತಕ್ಕಂಥ ಯಾವುದೇ ಹಗರಣಗಳಿರಲಿ, ತಪ್ಪುಗಳಿರಲಿ, ಇವೆಲ್ಲವೂ ಕೂಡ ಎತ್ತಿಡಿತಕ್ಕಂಥದ್ದಕ್ಕೆ ಒಬ್ಬ ಕನ್ನಡ ನಾಡಿನ ಸಾಮಾನ್ಯ ಪ್ರಜೆಯಾಗಿ, ಬ್ರ್ಯಾಕೆಟಲ್ಲಿ ಕಾಮನ್ ಮ್ಯಾನ್ ಆಗಿ ಕೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಕಾಮನ್ ಮ್ಯಾನ್ಗೂ ಉತ್ತರ ಕೊಡಬೇಕಾಗ್ತದೆ. ಕಾಮನ್ ಮ್ಯಾನ್ಗೆ ಉತ್ತರ ಕೊಡಬೇಕಾಗಿರೋದು ನೀವು. ಕಾಮನ್ ಮ್ಯಾನು ನಿಮ್ಮನ್ನು CM, DCM 136 ಶಾಸಕರನ್ನ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಇದೇ ಕನ್ನಡ ನಾಡಿನ 7 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಇತ್ತು. ಹಾಗಾಗಿ ನಾನು ಅವ್ರ ಪರವಾಗಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಕೇಳ್ತಾ ಇದ್ದೀನಿ. ದಿಸ್ ಇಸ್ ಮೈ ಸ್ಟೇಟಸ್ ಸರ್. ಕೊಟ್ಟಿಲ್ಲ ಅಂದ್ರೆ ಎಲ್ಲಿಗೆ ಹೋಯ್ತು? ರಿಲೀಸೇ ಮಾಡಿಲ್ಲ ಅಂದ್ರೆ ಎಲ್ಲಿಗೆ ಹೋಯ್ತು? ಸ್ಪಷ್ಟತೆ ಕೊಡು ಅಣ್ಣ. ಬಡ್ಜೆಟ್ ಅಲ್ಲಿ ಪ್ರಾವಿಷನ್ ಆದ್ಮೇಲೆ ಹಣ ಎಲ್ಲಿ ಮಂಗಮಾಯ ಆಯ್ತು? ಯಾತಕ್ಕೋಸ್ಕರ ಬಳಕೆ ಮಾಡ್ಕೊಂಡಿದ್ದೀರಾ ಈಗ? ಯಾಕೆಂದ್ರೆ ಇದೇನು ಹೊಸದೇನಲ್ಲ ಕಾಂಗ್ರೆಸ್ ಅವ್ರಿಗೆ. SCP TSP ಹಣ ಪ್ರತಿ ವರ್ಷ ಎಷ್ಟೆಷ್ಟು ಸಾವಿರ ಕೋಟಿ ಬಳಕೆ ಬೇರೆ ಬೇರೆ ಕಡೆ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೀವಿ. ಇನ್ನು ಎಷ್ಟು ನಿಗಮದ ಹಣಗಳು, ಆ ನಿಗಮದ ಆಯಾ ಸಮಾಜದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ, ಕಲ್ಯಾಣಕ್ಕೆ ಇಟ್ಟಿರ್ತಕ್ಕಂಥ ಹಣಗಳು ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೀವಿ. ಒಪ್ಕೊಂಡಿದಾರಲ್ಲ, ಅದೇ ರೀತಿ ಇದನ್ನು ಏನು ಮಾಡಿದ್ದೀರಾ ಅಂತ ದಯವಿಟ್ಟು ಜನರ ಮುಂದೆ ಇಡಿ, ಒಪ್ಕೊಳ್ಳಿ. ಎಲ್ಲೋಗಿದೆ ದುಡ್ಡು ಕೊಡ್ತೀರಾ? ಬಡ್ಜೆಟ್ ಪ್ರಾವಿಷನ್ ಆದಮೇಲೂ ಕೂಡ ಯಾಕೆ ದುಡ್ಡು ಕೊಟ್ಟಿಲ್ಲ? ದುಡ್ಡು ಎಲ್ಲಿಗೋಯ್ತು? ಮುಂದೇನಾದ್ರು ಕೊಡ್ತೀರಾ? ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಕೊಡ್ತೀರಾ? ಫೆಬ್ರವರಿ ಮಾರ್ಚ್ 2024-25 ಸಾಲ ದುಡ್ಡು ಎಲ್ಲೋಯ್ತು? ಇಷ್ಟೇ ಪಾಯಿಂಟ್. ಲೆಕ್ಕ ಕೊಡಿ ಸಿದ್ದರಾಮಯ್ಯ. ಸರ್ಕಾರ ನೋಡಿ ಅಣ್ಣ, ದಪ್ಚರ್ಮದ ಸರ್ಕಾರ. ಅವ್ರಿಗೆ ಒಂದು ಉದ್ದಟತನ ತಲೆಯಲ್ಲಿ ಏನು ಕೂತ್ಕೊಬಿಟ್ಟಿದೆ. ಅಪ್ಪ, ಮೊನ್ನೆ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದಂಥ ವ್ಯಕ್ತಿಗೆ 136 ಜನ ಗೆದ್ದುಬಿಟ್ಟಿದ್ದಾರೆ. ಮ್ಯಾಸಿವ್ ಮೆಜಾರಿಟಿ ಇಟ್ಕೊಬಿಟ್ಟಿದ್ದೀವಿ ನಾವು, ಇದು ಇದೇ ರೀತಿ ಇರುತ್ತೆ ಅಂತಕ್ಕಂಥ ಪಾಪ ತಪ್ಪು ಪರಿಕಲ್ಪನೆಯಲ್ಲಿ ಬದುಕ್ತಾ ಇದ್ದಾರೆ. ಇದರಿಂದ ಹೊರಗಡೆ ಬರಬೇಕು. ತಾವೊಂದು ಪ್ರಶ್ನೆ ಕೇಳಿದ್ರಿ, ಎಲ್ಲದಕ್ಕೂ ಸಮಯ ಕೊಡಬೇಕು. ಸಮಯ ಅತಿರೇಕಕ್ಕೆ ಹೋಗಿದೆ. 1 ವರ್ಷಕ್ಕೂ ಅಧಿಕ ಆದರೂ ಕೂಡ ಇಲ್ಲಿವರೆಗೂ ಈ ಪ್ರಶ್ನೆಗಳು ಉದ್ಭವ ಆಗಿ ಇದಕ್ಕೆ ಸಿಕ್ಕಬೇಕಾಗಿರ್ತಕ್ಕಂಥ ಉತ್ತರ ಜನತೆಗೆ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ದಾಖಲೆ ಸಮೇತವಾಗಿ ಯಾವ ದಿನಾಂಕದಲ್ಲಿ ಏನೇನು ಇವರು ಘೋಷಣೆ ಮಾಡ್ಕೊಂಡಿದ್ರು, ಯಾವಾಗ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಪ್ರಾವಿಷನ್ ಮಾಡ್ಕೊಂಬಂದಿದ್ದಾರೆ, ಎಲ್ಲಿ ಮಿಸ್ಪ್ಲೇಸ್ಗಳಾಗಿದೆ ದುಡ್ಡು, ಇದ್ರ ಬಗ್ಗೆ ಸಂಪೂರ್ಣ ವಿವರ ಕೊಟ್ಟಿದ್ದೀನಿ. ಇನ್ನು ಮುಂದೆ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಪ್ರತಿಕ್ರಿಯೆ ಬಹಳ ಸೂಕ್ಷ್ಮ ಪ್ರತಿಕ್ರಿಯೆ ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಸಾಂವಿಧಾನಿಕ ಹುದ್ದೆ ಇಲ್ಲ, ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿ ಆದ್ಮೇಲೆ ಉತ್ತರ ಕೊಡ್ತಾರೆ. ಇಲ್ಲ ನಮ್ಗೆ ಉತ್ತರ ಕೊಡ್ತಾರೆ. ಸರ್, ಒಂದು ಕೆಲಸ ಮಾಡೋಣ. ಜನತಾದಳ ಪಕ್ಷ ಏನು ಅರ್ದಿದ್ಯೋ ಅರ್ದಿಲ್ವೋ, ಒಂದು ಪ್ರಾದೇಶಿಕ ಪಕ್ಷ ಆಗಿ ಪಾಪ ಅವರೇ ಹೇಳಿದ್ರು 17, 18, 19 ಸ್ಥಾನಕ್ಕೆ ಬಂದಿದ್ದೀರಾ ಅಂತ. ಸರ್, ಈಗ ಹೊಸದಾಗೆ ಸೋಷಿಯಲ್ ಮೀಡಿಯಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ತಾವು ನೋಡಿರ್ಬೇಕು, ಒಂದು 2-3 ದಿನದಿಂದ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಲ್ವಾ. ಒಂದು ಕೆಲಸ ಮಾಡಲಿ, ಅವ್ರಿಗೆ ಹೊಸದಾಗೆ ಪಾರ್ಟಿ ಕಟ್ಟಿ ಅಂತಕ್ಕಂಥದ್ದನ್ನ ನಾನು ಅವ್ರ ಮೇಲೆ ಒತ್ತಡ ಹಾಕಕ್ಕೆ ಹೋಗಲ್ಲ. ಯಾಕೆಂದರೆ ಪಾರ್ಟಿ ಕಟ್ಟೋದು ಸುಲಭ ಅಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ಕೂಡ ಬಹುಶಃ ಅವರೇ ಉತ್ತರ ಕೊಡ್ತಾರೆ. ಅದಕ್ಕೆ ಪಾರ್ಟಿ ಕಟ್ಟಿ ಚುನಾವಣೆ ಟೈಮಲ್ಲಿ ಅದನ್ನು ಬಿಟ್ಟು ಹೋಗಿ ಇನ್ನೊಂದು ಪಾರ್ಟಿಗೆ ಜಾಯ್ನ್ ಆದಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು. ಪಾಪ ಅವ್ರ ಬಗ್ಗೆ ಈಗ ಚರ್ಚೆ ಬೇಡ. ಈಗ ಇಲ್ಲಿರ್ತಕ್ಕಂಥ ಪ್ರಶ್ನೆ ಒಂದೇ, ಕಾಕ್ರೋಚ್ ಪಾರ್ಟಿ ಅಂತ ಹುಟ್ಟಿದೆಯಲ್ಲ, ಸೋಷಿಯಲ್ ಮೀಡಿಯಾ ಇವತ್ತೇನು ಭಾಳ ಒಂದು ದೊಡ್ಡ ಮಟ್ಟದಲ್ಲಿ
ಸಂಚಲನ ಸೃಷ್ಟಿಯಾಗಿದೆ. ಹೆಂಗಿದ್ರು INDA ಮಿತ್ರಕೂಟದಿಂದ ಆಚೆ ಬಂದಾಯಿತು, ಹೊರಗಡೆ ಬಂದಾಯಿತು, ಹೆಜ್ಜೆ ಇಟ್ಟಾಯಿತು. ಅಲ್ಲೆಲ್ಲೋ ತಮಿಳ್ನಾಡಿನಲ್ಲಿ DMK ಜೊತೆಗೆ ಕೈ ಜೋಡಿಸಿದ್ರಿಂದ ಹೆಂಗೋ ಒಂದು 5 ಸೀಟು ಗೆದ್ಕೊಂಡು ಗೌರವ ಉಳಿಸ್ಕೊಂಡ್ರು ಪಾಪ. ಈಗ ಕೊನೆಗೆ ಅವ್ರಿಗೂ ಚೂರಿ ಚುಚ್ಚಿ ಅಲ್ಲಿ TVK ಜೊತೆ ಸೇರ್ಕೊಂಡಾಯಿತು. ಅದರಿಂದ ಹೊರಗಡೆ ಹಾಕಾಯ್ತು ಅವ್ರನ್ನ, ಹೌದಲ್ವಾ? ಒಂದು ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಆ ಒತ್ತಡಕ್ಕೆ ನಾನು DCM ಅವ್ರನ್ನ ಸಿಕ್ಸೋದಿಲ್ಲ. ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗ್ಬಿಡ್ಲಿ. ಅಧ್ಯಕ್ಷ ಆಗಿ 2028 ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು 50 ಸೀಟ್ ಗೆದ್ದು ತೋರಿಸ್ಲಪ್ಪ. ಯಾರು? DCM ಅವರು ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷರಾಗಿ ಅಲ್ಲಾಗ್ಬಿಡ್ಲಿ ಸರ್. ನಮ್ಗೆ ಕೇಳಿದ್ರಲ್ಲ, ಪ್ರಾದೇಶಿಕ ಪಕ್ಷ 17 ಸೀಟು, 1 ಸೀಟು, 2 ಸೀಟು ಅಂತಾರಲ್ಲ. ಈಗ ಅವ್ರಿಗೆ ಯಾಕೆ ಒತ್ತಡ? ಒಂದು ಪ್ರಾದೇಶಿಕ ಪಕ್ಷ ಸಪ್ರೇಟಾಗಿ ಯಾಕೆ ಕಟ್ಟಿ ಅನ್ನೋದು ಒಂದು ಸಂಚಲನ ಸೃಷ್ಟಿಯಾಗಿದೆಯಲ್ಲ. ಯಾಕೆ ಇದು ಹೇಳ್ತಾ ಇದ್ದೀನಿ ಗೊತ್ತಾ? ನಿನ್ನೆ ಫ್ರೀಡಮ್ ಪಾರ್ಕಲ್ಲಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು I am ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ ಸರ್. I am ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ. ಸೊ ಎಂಥ ದುರಂತ ಅಂದರೆ ಕಾಂಗ್ರೆಸ್ ಪಕ್ಷದ್ದು ಸೋಷಿಯಲ್ ಮೀಡಿಯಲ್ಲಿ ಆಗಿರ್ತಕ್ಕಂಥ ಒಂದು ಸಂಚಲನ ಏನಿದೆ, ಅದು ಏನೂ ಎತ್ತ ಆಳ ಅಗಲ ಡೀಪ್ ಅನಾಲಿಸಿಸ್ ಮಾಡ್ದಿರಾ ಹೋಗಿ ಆ ಟಿ ಶರ್ಟ್ ಇಟ್ಕೊಂಡು ನಿಂತ್ಕೋತಾರೆ ಅಂದರೆ ಅಲ್ಲಿ INDA ಮಿತ್ರಕೂಟದಿಂದ ಹೊರಗಡೆ ಹಾಕಿದ್ಮೇಲೆ ಇನ್ಯಾವ ಹೀನಾಮಾನದ ಸ್ಥಿತಿ ಕಾಂಗ್ರೆಸ್ನವ್ರು ಬಂದ್ಬಿಟ್ಟಿದ್ದಾರೆ ಅಂತ ಪಾಪ ನಾನು ನೋಡಿದ್ರೆ ಅವ್ರ ಪರವಾಗಿ ನನಗೆ ಆತಂಕ ಆಗ್ತದೆ. ಅದಕ್ಕೆ ಅಲ್ಲೇ ಅಧ್ಯಕ್ಷ ಆಗಿ ಒಂದು 50 ಸೀಟ್ ಗೆದ್ದು ತೋರಿಸ್ಲಿ. ಆಯ್ತು ಅಣ್ಣ, ಬೇರೆ ಏನಾದ್ರು? ಖಂಡಿತ ಗಡುವು ಕೊಟ್ಟು ಹೋರಾಟ ಮಾಡೇ ಮಾಡ್ತೀವಿ. ಇದು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕರೆ ಕೊಡ್ತೀವಿ. ಇದು ಕೇವಲ ಬೆಂಗಳೂರು ನಗರಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಕರೆ ಕೊಡ್ತೀವಿ, ಒಂದು ಗಡುವು ಕೊಡ್ತೀವಿ. ನೀವು ಹೇಳ್ದಂಗೆ ಒಂದು ಟೈಮ್ ಲೈನ್ ಫಿಕ್ಸ್ ಮಾಡ್ತೀವಿ. ಈ ಟೈಮ್ ಲೈನ್ ಒಳಗಡೆ ಸರ್ಕಾರ ಉತ್ತರ ಕೊಡದೆ ಹೋದರೆ ಉಗ್ರವಾದಂಥ ಹೋರಾಟ, ಪ್ರತಿಭಟನೆಗಳು ಜನತಾದಳ ಪಕ್ಷ ಮಾಡೇ ಮಾಡುತ್ತೆ. ಅನುಮಾನ ಇಲ್ಲ. ಬಿಡದಿ ರೈತರು ಕ್ಷಮೆ ಕೋರಬೇಕು ಅಂತ ನಿಮಗೆ ಒಂದು. ಎರಡನೇದು ಕುಮಾರಸ್ವಾಮಿ ಚಲುವರಸ್ವಾಮಿ ನಿನ್ನೆ ಒಂದು ಚಾಲೆಂಜ್ ಮಾಡಿದ್ದಾರೆ. ಆದರೆ ರೈತರ ಕ್ಷಮೆ ಕೋರಬೇಕು. ಯಾಕಂದ್ರೆ ರೈತರ ಬಗ್ಗೆ ಬಹಳ ಅವರ ಆತ್ಮಹತ್ಯೆ, ರೈತರ ಆತ್ಮಹತ್ಯೆ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಿದ್ರೆ ಚಲುವರಸ್ವಾಮಿ ಕಾಮೆಂಟ್ ಮಾಡಿದ್ದಾರೆ. ಈ ಒಂದು ಪ್ರಾಜೆಕ್ಟು ಸನ್ಮಾನ್ಯ ಕುಮಾರಣ್ಣ ಅವರ ಕನಸಿನ ಕೂಸು ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವ್ರು ಇವತ್ತೇನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹೌದು, ಸತ್ಯ. ಈ ಪ್ರಾಜೆಕ್ಟು ಕುಮಾರಣ್ಣನ ಕನಸಿನ ಕೂಸೆ ಆಗಿತ್ತು. ಆದರೆ ಕೃಷ್ಣಾ ಕಚೇರಿಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತ ಮುಖಂಡರು, ರೈತ ಮಹಿಳೆಯ ಮುಖಂಡರುಗಳು ಭಾಳ ಜನ ಬಿಡದಿ ಭಾಗದಿಂದ ಕುಮಾರಣ್ಣ ಅವ್ರನ್ನ 3 ಬಾರಿ ಭೇಟಿ ಮಾಡಿದ್ದಾರೆ ಕೃಷ್ಣ ಕಚೇರಿಯಲ್ಲಿ. ಆ 3ನೇ ಸಭೆಯಲ್ಲಿ ಕೂತು ಕುಮಾರಣ್ಣ ಅವರು ಸೌಹಾರ್ದಿತವಾಗಿ ಭೇಟಿ ಮಾಡಿದಾಗ ಅಂತಿಮವಾಗಿ ಕುಮಾರಣ್ಣ ಅವರು ಒಂದು ವಿಚಾರ ನಿನ್ನೆ ಅಲ್ಲ ಹಲವಾರು ಬಾರಿ ಹೇಳಿದ್ದಾರೆ. ನಿನ್ನೆ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ಒಬ್ಬ ರೈತ ಮುಖಂಡರು ಇದ್ರ ಬಗ್ಗೆ ನಮ್ಮ ಬೈರ್ಮಂಗಲ ಕೆಂಚಗಾರನಹಳ್ಳಿಯಲ್ಲಿ ಇವತ್ತು ರೈತರು ಹಲವಾರು ದಿನದಿಂದ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರು ಕೂಡ ಅದನ್ನು ಅಕ್ನಾಲೆಡ್ಜ್ ಮಾಡ್ತಾರೆ. ಅವರೇನು ಹೇಳ್ತಾರೆ, 3ನೇ ಸಭೆಗೆ ನಾನು ಬಂದ್ವಿ, ಅಲ್ಲಿ ಒಂದು ರೈತ ಮಹಿಳೆ, ನೋಡಪ್ಪ ನಮ್ಮ ಭಾವನೆಗಳು ಅಡಗಿದೆ ಇಲ್ಲಿ ಮುಖ್ಯಮಂತ್ರಿಗಳೇ, ಜೊತೆಯಲ್ಲಿ ನಮಗೆ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ದಿಕ್ಚೋರಿಸೋದಿಲ್ಲ. ದಯವಿಟ್ಟು ಅಕ್ವಿಸಿಷನ್ನ ಇಲ್ಲಿ ಕೈ ಬಿಡಿ, ಈ ಪ್ರಾಜೆಕ್ಟ್ನ ಕೈ ಬಿಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಅವ್ರ ಸೌಜನ್ಯತೆ ಬೆಳೆಸ್ಕೊಂಡಿದ್ರು. ರೈತರು ಹೇಳ್ತಕ್ಕಂಥ ವಿಚಾರಗಳೇನಿತ್ತು ಅದನ್ನು ಸೂಕ್ಷ್ಮವಾಗಿ ಮಂದಟ್ಟು ಮಾಡ್ಕೊಂಡು ಕುಮಾರಣ್ಣ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಾಜೆಕ್ಟ್ನ ಡ್ರಾಪ್ ಮಾಡ್ತಕ್ಕಂಥದ್ದಕ್ಕೆ ಕುಮಾರಣ್ಣ ಅವರು ತೀರ್ಮಾನ ಮಾಡ್ತಾರೆ. ಆದರೆ ಇಲ್ಲಿ ಇದೇ ಮಾನ್ಯ DCM ಅವ್ರು ಏನು ಹೇಳ್ತಾರೆ ನೋಡಿ ಸಾರ್, ಇಲ್ಲಿ HDK ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಪ್ರತಿಷ್ಠೆಗೆ ಹೋಗೋದು ಬೇಡ, ಇಲ್ಲಿರ್ತಕ್ಕಂಥದ್ದು ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ಬೇಡ. 80% ರೈತರು ಒಪ್ಕೊಬಿಟ್ಟಿದ್ದಾರೆ ಅಂತ DCM ಅವ್ರು ಏನು ಹೇಳ್ತಾರೆ, ರೈತರೇ ಇಲ್ಲ ರೀ ಅಲ್ಲಿ, ಯಾರು ಇದ್ದಾರೆ, ಕೃಷಿನೇ ಮಾಡ್ತಾ ಇಲ್ಲ ಅಲ್ಲಿ, ಯಾವ ರೈತರು ಇದ್ದಾರೆ ಅಂತಕ್ಕಂಥದ್ದು ಕೇಳಿದ್ದು DCM ಅವರು. DCM ಉತ್ತರ ಕೊಡಬೇಕು ಅಲ್ಲಿ ಹೋಗ್ಬಿಟ್ಟು. ಬೈರ್ಮಂಗಲ, ಕೆಂಚಗಾರನಹಳ್ಳಿ, ಹೊಸೂರು, ಇನ್ನೊಂದು 8 ತಳ್ಳಿ ಭಾಗದಲ್ಲಿ ಏನು ರೈತರಿದ್ದಾರೆ, DCM ಅವರು ಏನಾದರೂ ಇವ್ರನ್ನ ಕನ್ಸಲ್ಟ್ ಮಾಡಿದಾರಾ, ಕನ್ಸಲ್ಟ್ ಅಕ್ವಿಸಿಷನ್ ಕೈ ಹಾಕಿದಾರಾ, ಅಧಿಕಾರಿಗಳೇನಾದ್ರು ಜಿಲ್ಲಾಡಳಿತ ಹೋಗಿ ಏನಾದರೂ ಹಳ್ಳಿಗಳಲ್ಲಿ ಸಭೆ ಮಾಡಿದಾರಾ ರೈತರ ಜೊತೆ, ಏನಪ್ಪ ಇದ್ರ ಮಾಡೋದ್ರಿಂದ ನಿಮ್ಗೆ ಒಪ್ಪಿಗೆ ಎಷ್ಟು ಜನ ಇದ್ದಾರೆ, ಎಷ್ಟು
ಪರ್ಸೆಂಟೇಜ್ ಒಪ್ಕೋತೀರಿ? ಎಷ್ಟು ಜನ ಇದನ್ನು ವಿರೋಧಿಸ್ತೀರಿ ಅಂತ ಹೇಳಿದಾರ? ನಾನು ಮಾಡೇ ತೀರ್ತೀನಿ. ನನ್ನ ಪ್ರತಿಷ್ಠೆ ಪ್ರಶ್ನೆ. ರೈತರೇ ಇಲ್ಲ ಅಲ್ಲಿ, ಕೃಷಿ ಮಾಡ್ತಾ ಇರ್ತಕ್ಕಂಥವ್ರು ಯಾರೂ ಇಲ್ಲ. ಸರ್, ನಾನೊಂದು ಪ್ರಶ್ನೆ ಕೇಳ್ತೀನಿ. ಫಲವತ್ತಾದಂಥ ಜಮೀನು, ಫಲವತ್ತಾದಂಥ ಭೂಮಿ, ಒಂದು ವರ್ಷ ಇಡೀ ಮಳೆ ಆಗಲಿಲ್ಲ ಅಂದರೂ ಹಸಿರುವಾಗಿರ್ತದೆ. ಹಸಿರು ಕ್ರಾಂತಿ ಇರ್ತಕ್ಕಂಥ ಜಿಲ್ಲೆ ನಮ್ಮದು. ನಾನು ಚಿಕ್ಕ ವಯಸ್ಸಿಂದ ಹುಟ್ಟು ಬೆಳೆದಿರ್ತಕ್ಕಂಥ ಜಾಗ ಅದು. ನಾನು ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ. ನೀವು ಅಕ್ವಿಸಿಷನ್ ಮಾಡಬೇಕಾ? ಬಂಜರ್ ಭೂಮಿ ಸಿಗೋದಿಲ್ವೇ? ಕೃಷಿಗೆ ಯೋಗ್ಯ ಇಲ್ಲದೆ ಇರತಕ್ಕಂಥ ಭೂಮಿ ಹುಡ್ಕೋಕ್ಕಾಗೋದಿಲ್ವೇ? ಇದೇ ಬೇಕಾ ಜಮೀನು? ಆಯ್ತಪ್ಪ, KDBಯಿಂದ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 1.5 ಲಕ್ಷಕ್ಕೂ ಹೆಚ್ಚು ಎಕರೆ ಅಕ್ವಿಸಿಷನ್ ಆಗಿದೆ. ಅಕ್ವಿಸಿಷನ್ ಆದ ನಂತರ ಅದರಲ್ಲಿ ಬಳಕೆ ಎಷ್ಟಾಗಿದೆ? ಕಮರ್ಷಿಯಲ್ ಪರ್ಪಸ್ಗೆ ಎಷ್ಟು ಯೂಸ್ ಮಾಡಿದ್ದೀರಿ? ಇಂಡಸ್ಟ್ರೀಸ್ನ ಎಷ್ಟು ತಗೊಂಬಂದಿದ್ದೀರಿ? ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ? DCM ಹೇಳ್ತಾ ಇರ್ತಕ್ಕಂಥದ್ದೇನು? ಓಹೋ, ವಿಷನ್ ಅಂತೆ. ಅವ್ರ ವಿಷನ್ನು ಹಿಂಗೆ ಬಂದುಬಿಟ್ರೆ ಅಲ್ಲೆಲ್ಲ ಉದ್ಯೋಗ ಬಂದ್ಬಿಡುತ್ತಂತೆ. ರೀ, ನಾನೊಂದು ಮಾತು ಕೇಳ್ತೀನಿ ರೀ, ಒಂದು ಪ್ರಾದೇಶಿಕ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ. ಒಂದು ಕೆಲಸ ಮಾಡಿರಿ, ಸರ್ಕಾರ ನಿಮ್ಮದೇ ಅಲ್ವಾ ಇರೋದು. 50% ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಡ್ಡಾಯವಾಗಿ ಕೊಡಲೇಬೇಕು ಅಂತಕ್ಕಂಥ ಒಂದು ಕಾನೂನು ತೊಗೊಂಬನ್ರಿ ಸರ್ಕಾರದ ಕಡೆಯಿಂದ. ಈಗಿರ್ತಕ್ಕಂಥ ಹಲವಾರು ಕಂಪ್ನಿಗಳಿದೆ, ಖಾಸಗಿ ಕಂಪ್ನಿಗಳು, ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ಸುತ್ತಮುತ್ತ ಇರೋವಂಥ ನಮ್ಮ ರಾಮನಗರ ಜಿಲ್ಲೆ ಹುಡುಗರುಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ದಿನ ಬೆಳಗ್ಗೆ ಇದ್ರೆ ಏನು ಹೇಳ್ತಾರೆ ಗೊತ್ತಾ? ಬಂದು ಅಣ್ಣ 1 ವರ್ಷಕ್ಕೆ ಲೀಸ್ ಬೇಸಿಸಿಗೆ ತಗೊಂಡಿದ್ರು, ಟೆಂಪ್ರವರಿ ಬೇಸಿಸು, ಈಗ ಕಿತ್ತಾಕ್ತೀನಿ ಅಂತಾರೆ, ಎದುರಿಸ್ತಾರೆ. ನಾವೇನು ತಪ್ಪು ಮಾಡಿಲ್ಲ, ದಯವಿಟ್ಟು ಪರ್ಮನೆಂಟ್ ಮಾಡಿಸ್ಕೊಡಿ ಅಂತ ಬರ್ತಾರಲ್ಲ. ಇಷ್ಟೆಲ್ಲ ಮಾತಾಡೋ DCM ಪರ್ಮನೆಂಟ್ ಮಾಡಿಸ್ಕೊಡಕ್ಕೆ ಕೇಳ್ರಿ. 50% ಸ್ಥಳೀಯರಿಗೆ ಉದ್ಯೋಗ ಕೊಡಲೇಬೇಕು ಅಂತಕ್ಕಂಥ ಕಡ್ಡಾಯ ಒಂದು ಕಾನೂನು ತಗೊಬರಕ್ಕೆ ಕೇಳ್ರಿ. ಸರ್ಕಾರ 136 ಅಲ್ರಿ. ನಮ್ಮ ಥರ ಸಮ್ಮಿಶ್ರ ಸರ್ಕಾರದ ಒತ್ತಡಗಳಿತ್ತ ಪಾಪ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ಏನು ಮಾತಾಡ್ತಾರೆ? ಸೌಜನ್ಯತೆ ಇದೆಯಾ ಅವ್ರಿಗೆ? ರೈತರ ಜೊತೆ ಕೂತ್ಕೊಂಡು ಒಂದು ಸಭೆ ಮಾಡಿದಾರ? ಯಾವ ಸಭೆ ಅದು? ಮೊನ್ನೆ ಮಾಡಿದ ಸಭೆ. ಅಣ್ಣ, ಒಂದು ಕೆಲಸ ಮಾಡೋಣ. ಉಪಮುಖ್ಯಮಂತ್ರಿಗಳಿಗೆ ಏನಾದರೂ ಸಮಯ ಇದ್ದರೆ, ಉಪಮುಖ್ಯಮಂತ್ರಿಗಳಿಗೆ ಏನಾದರೂ ನಿಜವಾದಂಥ ಕಾಳಜಿ ನಮ್ಮ ರೈತರ ಪರವಾಗಿದ್ದರೆ ದಯವಿಟ್ಟು ಹಳ್ಳಿಗಳಿಗೆ ಒಂದು ಸಲ ಬರಲಿ. ನಿಖಿಲ್ ಕುಮಾರಸ್ವಾಮಿ ಟೈಮ್ ಕೊಡ್ತಾನೆ ಕಾಮನ್ ಮ್ಯಾನ್ ಆಗಿ. ನನಗೆ ಆ ಹುದ್ದೆ ಬೇಕಾಗಿಲ್ಲ. ಕಾಮನ್ ಮ್ಯಾನ್ ಆಗಿ, ಒಬ್ಬ ಕನ್ನಡಿಗನಾಗಿ, ಆ ಜಿಲ್ಲೆಯ ಒಬ್ಬ ಮಗನಾಗಿ ಹುಟ್ಟಿಲ್ಲ ನಾನಲ್ಲಿ. ಆದರೆ ಭಾವನೆಗಳಿದೆ ರಾಮನಗರ ಜಿಲ್ಲೆ ಜನತೆ ಜೊತೆ. ನಾ ಬರ್ತೀನಿ. ಟೈಮ್ ಫಿಕ್ಸ್ ಮಾಡ್ತಾರ DCM ಅವರು? ಬರ್ತಾರ? ಸೌಹಾರ್ದಯುತವಾಗಿ ರೈತರನ್ನೆಲ್ಲ ಹಳ್ಳಿಗಳಿಗೂ ಹೋಗೋಣ, ಭೇಟಿ ಮಾಡೋಣ, ಕೇಳೋಣ, ಅವ್ರ ಕನ್ಸೆಂಟ್ ಅಕ್ವಿಸಿಷನ್ ತೊಗೊಳ್ಳೋಣ. ಬರ್ತಾರ? ನಾನು ರೆಡಿ ಇದ್ದೀನಿ. ಇನ್ನೇನು ಮಾತಾಡ್ತೀನಿ ಸರ್? 1 ನಿಮಿಷ ಹೇಳ್ತೀನಿ ಕೇಳಿ ಸರ್. ಕುಮಾರಸ್ವಾಮಿ ಅವ್ರಿಗೆ ಚಾಲೆಂಜ್ ಮಾಡೋದಿರಲಿ, ರೈತರಿಗೆ ಉತ್ತರ ಕೊಡಬೇಕು. ಸಮಸ್ಯೆ ಉದ್ಭವ ಆಗಿರೋದಿರಲಿ. ಕುಮಾರಸ್ವಾಮಿ ಅವ್ರು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ? ರೈತರ ಪರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದೇನು? ನಡೀರಿ, ರೈತರ ಸಂಕಷ್ಟ ಕೇಳೋಣ, ಆಲ್ಸೋಣ. ಏನು ಪ್ರಪಂಚ ಮುಳುಗೋಗಲ್ಲ. DCM ಕುರ್ಚಿ ಇನ್ನೂ 2 ವರ್ಷ ಇರ್ತದೆ. ನೋಡ್ರಿ, HDK ವರ್ಸಸ್ DK ಕೂತ್ಕೊಂಡ್ರೆ ಯಾವುದು ಇತ್ಯರ್ಥ ಆಗೋದಿಲ್ಲ. ಇಲ್ಲಿ ಇರ್ತಕ್ಕಂಥದ್ದು ರೈತರ ಜೊತೆ ಸಂವಾದ ಆಗಬೇಕು, ಚರ್ಚೆ ಆಗಬೇಕು, ಅವರ ಅಭಿಪ್ರಾಯಗಳು ಸಂಗ್ರಹಣೆ ಮಾಡಬೇಕು. ಅದಾಗಿಲ್ಲ. ಅದೇ ರೈತರು ಆಕ್ರೋಶಭರಿತವಾಗಿ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೋಗ್ತಾವ್ರೆ, ನೋಡ್ತಾ ಇದ್ದೀನಿ. ಏನೇನು ಮಾತಾಡ್ತಾವ್ರೆ ರೈತರು ನೋಡಿದ್ದೀನಿ. ನಿಮ್ಮ ಮಾಧ್ಯಮನೇ ಎಷ್ಟೋ ಮಾಧ್ಯಮಗಳು ಹೋಗಿ ಪ್ರಶ್ನೆ ಕೇಳಿದಿರಿ. ಏನು ಹೇಳ್ತಾ ಇದ್ದಾರೆ ಅವರೆಲ್ಲ? ನಮ್ಮ ಭಾವನೆಗಳಿದೆ ಇಲ್ಲಿ. ನಮ್ಮ ತಾತ, ಅಜ್ಜಿ, ಅಜ್ಜನ ಇಲ್ಲಿ ಮಣ್ಣು ಮಾಡಿದ್ದೀವಿ. ಕೊನೆಗೆ 10 ಗುಂಟೆನೋ 15 ಗುಂಟೆನೋ 20 ಗುಂಟೆನೋ, ಉದಾಹರಣೆಗೆ ಗುಂಟೆ ಲೆಕ್ಕದಲ್ಲಿ ಮಾತಾಡೋದಾದರೆ, ಎಕರೆಗೆ ಅದೆಷ್ಟು ಅಕ್ವಿಸಿಷನ್ಗೆ 2 ಕೋಟಿ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಏನು ಸರ್? ಎಷ್ಟು ಅಣ್ಣ? ಎಷ್ಟು? ವಾಟ್ ಎವರ್ ದ XYZ ಅಮೌಂಟ್. ಅವತ್ತು ಕುಮಾರಣ್ಣವರು ಒಂದು ಅಮೌಂಟ್ ಹೇಳಿದರು, ಪರಿಹಾರ ಕೊಡ್ತೀನಿ ಅಂತ. ಅವತ್ತಿನ ಲೆಕ್ಕಾಚಾರಕ್ಕೆ ಅದಾದ ಮೇಲೆ ಮೊದಲನೇ ಬಾರಿ ರಾಜ್ಯದಲ್ಲಿ ಸಿದ್ದರಾಮಣ್ಣ ಅವ್ರ ಸರ್ಕಾರ 13-18 ಮಧ್ಯೆ ಬಂದಾಗ ಇದೇ ಈಗಲ್ಟನ್ ಇಶ್ಯೂ ಕುಮಾರಣ್ಣ ಅವರು 16 ಬಾರಿ ಹೇಳಿದ್ದಾರೆ. ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಕ್ಯಾಬಿನೆಟಲ್ಲಿ ನೀವೇ ತಾನೇ ಹೊರಡಿಸಿದ್ದು. ಎಷ್ಟು ಕಟ್ಟಿದ್ರಪ್ಪ ಅವತ್ತು? ಎಷ್ಟು ಹೇಳಿದ್ರಪ್ಪ ಕಟ್ಟಿ ಅಂತ ಈಗಲ್ಟನ್ಗೆ? 13-18ರಲ್ಲಿ 12 ಕೋಟಿ ಒಂದು ಎಕರೆಗೆ. ಅವ್ರಿಗೆ ನೀವೇ ಹೇಳಿದವರು, ನಿಮ್ಮ ಸರ್ಕಾರನೇ ಇತ್ತಿದ್ದು, ನೀವೇ ನಿಗದಿ ಮಾಡಿರೋ ಬೆಲೆ. ಈಗ 2 ಕೋಟಿನಾ? ಈಗ 2 ಕೋಟಿನ? ಅವತ್ತು 2006ರಲ್ಲಿ, 2013ರಲ್ಲಿ, 2026ರಲ್ಲಿ
ಎಲ್ಲಿಗೆ ಬಂದು ನಿಂತಿದ್ದೀವಿ? ಎಷ್ಟಾಗಿರ್ಬೇಕು ಬೆಲೆ? ಅಷ್ಟೇನಾ ಹಂಗಾರೆ ಬೆಲೆ ಕಟ್ಟೋದು? ಆಯಿತು, 10 ಗುಂಟೆ 15 ಗುಂಟೆ 20 ಗುಂಟೆ ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಸ್ವಾಮಿ? ಸಣ್ಣ ರೈತರು ಕಣ್ರಿ. ಹೈನುಗಾರಿಕೆ ಮಾಡ್ಕೊಂಡು, ಹಸ ಸಾಕೊಂಡು, ಕರ ಸಾಕೊಂಡು, ಮೇಕೆ ಸಾಕೊಂಡು ಹೆಂಗೋ ಕನಿಷ್ಠ ಪಕ್ಷ ಗೌರವಿತವಾಗಾದರೂ ಬದುಕ್ತಾವ್ರೆ. ಬಿಟ್ಬಿಡಿ ಬದುಕಕ್ಕೆ. 10 ಗುಂಟೆ 15 ಗುಂಟೆ 20 ಗುಂಟೆಗೆ ನೀವು ಕೊಡ್ತಕ್ಕಂಥ ಜುಜುಬಿ ದುಡ್ಡಲ್ಲಿ ಅವ್ರು ಏನಾದ್ರು ಬೆಂಗಳೂರು ಹೊರವಲಯದಲ್ಲಿ ಎಷ್ಟು ದಿನ ಬಂದು ಬದುಕ್ಬೋದು? ಎಲ್ಲಿಗೆ ಹೋಯ್ತಾರೆ? ಅವ್ರನ್ನ ಎಲ್ಲಿ ಎತ್ತಂಗಡಿ ಮಾಡ್ತೀರಿ? ಇದೇ ನೋಡ್ರಿ, ಇದೇ ಇಂಡಸ್ಟ್ರಿಯಲ್ ಟೌನ್ಶಿಪ್ ನೀವು ಮಾಡಬೇಕು ಅಂದರೆ ನಾನು ಒಂದು ಸಲಹೆ ಕೊಡ್ತೀನಿ ರೀ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಗೂಳೆ ಹೋಗ್ತಕ್ಕಂಥವ್ರನ್ನ, ವಲಸೆ ಬರ್ತಕ್ಕಂಥವ್ರನ್ನ ದಯವಿಟ್ಟು ತಡೆಗಟ್ರಿ. ಯಾಕಪ್ಪ ಅಲ್ಲಿ ಬಂಜರ್ ಭೂಮಿಗಳಿಲ್ವಾ? ಅಲ್ಲೆಲ್ಲ ಫಲವತ್ತಾದಂಥ ಜಮೀನು ಕೈ ಹಾಕ್ಬೇಡ್ರಿ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ರೈತರಿಗೆ ನೋವು ಕೊಡಬೇಡ್ರಿ, ರೈತರಿಗೆ ಗೌರವಿತವಾಗಿ ಬದುಕಕ್ಕೆ ಬಿಡ್ರಿ. ಫೈಂಡ್ ಔಟ್ ಮಾಡಿರಿ, ಬಂಜರ್ ಭೂಮಿಗಳ ಕೈ ಹಾಕ್ರಿ, ಕೊಡ್ರಿ. ಕಲ್ಯಾಣ ಕರ್ನಾಟಕದಲ್ಲಿ ಇಂಡಸ್ಟ್ರಿ ತಗೊಂಬರ್ರಿ, ಉದ್ಯೋಗ ಸೃಷ್ಟಿ ಮಾಡಿರಿ. ಯಾಕ್ರಿ ಅವ್ರ ಪಾಪ ಇಲ್ಲಿಗೆ ಬರಬೇಕು? ಯಾಕ್ರಿ ಗುಳೆ ಹೋಗ್ಬೇಕು ಅವರು? ಯಾಕ್ರಿ ವಲಸೆ ಹೋಗ್ಬೇಕು ಅವರು? ಏನು ಬರೀ ಇಲ್ಲೇನಾ? ರಾಮನಗರ ಜಿಲ್ಲೆ ಹೆಸರು ಚೇಂಜ್ ಮಾಡಿಬಿಟ್ಟೆ, ಪ್ರತಿಷ್ಠೆ. ನಾನು ಮಾಡೇ ತೀರ್ತೀನಿ, ಪ್ರತಿಷ್ಠೆ. GBIT ಸೋಕಾಲ್ಡ್. ಇರಲಿ, ಬನ್ನಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ಟೌನ್ಶಿಪ್ ಆಗಿಲ್ಲ